ಮೇಡಮ್ ಇವತ್ತು ವ್ಯವಸ್ಥೆ ಆ ರೀತಿ ಇದೆ ಮೇಡಮ್. ಇವತ್ತು ಸರ್ಕಾರಿ ನೌಕರರು ಕೆಲಸ ಮಾಡೋದು ಎಷ್ಟು ಒತ್ತಡದಲ್ಲಿ ಎಷ್ಟು ಭಯ ಭೀತಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಮೇಡಮ್ ನಿಜವಾಗ್ಲೂ ಎಷ್ಟೋ ಜನ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬಿಡೋಣಪ್ಪ ಅಂತ ಅನಿಸಿರುತ್ತೆ ಎಷ್ಟೊಂದು ಜನಕ್ಕೆ. ಮೇಡಮ್ ಯಾರೋ ಒಬ್ಬ ರಿಯಲ್ ಎಸ್ಟೇಟ್ ಮಾಫಿಯಾದಲ್ಲಿ ಬಂದು ಎಮ್ ಎಲ್ ಎ ದುಡ್ಡು ಮಾಡ್ಕೊಂಬಂದು MLA ಆಗ್ಬಿಟ್ಟು ಇಲ್ಲಿ ತಪಾಸ್ ಮಾಡಿ ಬಂದು ಕೆಲಸಗಳು ಗೌರ್ಮೆಂಟ್ ಕೆಲಸದಲ್ಲಿ ಒಳ್ಳೆ ಕೆಲಸ ಒಳ್ಳೆ ಫ್ಯಾಮಿಲಿಯಿಂದ ಬಂದು ಒಳ್ಳೆ ಕೆಲಸ ಮಾಡ್ತಾ ಭ್ರಷ್ಟಾಚಾರ ರಹಿತವಾದಂಥ ಕೆಲಸ ಮಾಡೋರು ತುಂಬ ಅಧಿಕಾರಿಗಳಿದ್ದಾರೆ. ಅಂಥವ್ರು ಇವತ್ತು ಅವ್ರ ಕೈಲಿ ಬಾಯಿಗೆ ಬಂದಂಗೆ ಹೆಂಡ್ತಿನೂ ಭಯಲ್ಲ ಏಯ್ ಅಂತ ಕೂಗಿ ಬೈತಾರೆ ಅಂತಂದ್ರೆ ಅವ್ರಿಗೆ ಇವತ್ತು ಬರೀ ಲೇಡೀಸ್ ಮಾತ್ರ ಅಲ್ಲ ಜೆಂಟ್ಸ್ ಕೆಲವರಿಗೆ ಬೇಜಾರಾಗಬಹುದು ಸರ್. ಗಂಡ ಹಂಗ್ ಬೈದ್ರೆ ಇವಾಗ ಹೆಂಡತಿ ತಿರುಗಿಸ್ ಬೈಯೋಷ್ಟು ಸಶಕ್ತರಾಗಿದ್ದಾರೆ ಅಲ್ಲ, ವಿಚಾರ ನೆಟ್ಟಗಿದ್ರೆ. ಆದ್ರೆ ಪಾಪ ಸರ್ಕಾರಿ ಅಧಿಕಾರಿಗಳು ಸರ್, ಗಂಡ ಹೆಂಡತಿ ಮಧ್ಯೆ ಇರೋ ರೈಟ್ಸ್ ಕೂಡ ಸರ್ಕಾರಿ ನೌಕರರಿಗಿಲ್ಲ, ಸರ್ಕಾರಿ ಅಧಿಕಾರಿಗಳಿಗಿಲ್ಲ. ನಾವು ಒಪ್ಕೊಳ್ಬೇಕು ಅದನ್ನ. ಅಧಿಕಾರಿಗಳನ್ನ ಇವತ್ತು ಈ ಮಟ್ಟಿಗೆ ರಾಜಕೀಯ ವ್ಯವಸ್ಥೆನಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಮಾತ್ರ ಈ ರೀತಿ ಒಂದಲ್ಲ ಎರಡಲ್ಲ. ಮೊನ್ನೆ ದಿನ ಬಾಲಕೃಷ್ಣ HC ಬಾಲಕೃಷ್ಣ ಅವರು ಮಾಗಡಿ ಕ್ಷೇತ್ರದ ಪಕ್ಕದಲ್ಲಿ ತಹಸೀಲ್ದಾರ್ನ ಕುತ್ಕೊಂಡು ನಿಮ್ಗೆ ಚಪ್ಪಲಿ ನೋಡಿಸ್ತೀನಿ ಅಂತಂದ್ರೆ ಅವ್ರ ಯಾವ ಮಟ್ಟಕ್ಕೆ ಅವ್ರ ಕುಟುಂಬದವ್ರು ಕುಗ್ಗೋಗಲ್ವಾ? ಏನಕ್ಕೆ ಇದಕ್ಕೋಸ್ಕರ ತಹಸೀಲ್ದಾರ್ ಆಗ್ಬೇಕಾಯ್ತಾ ಕಷ್ಟಪಟ್ಟು ಓದಿ ಅಂತ ಯಾರೊಬ್ಬ ರಾಜಕಾರಣಿ 5 ವರ್ಷಕ್ಕೆ ಗೆದ್ದು ಬರೋ ವ್ಯಕ್ತಿ ಕೈಲಿ ಬಾಯಿಗೆ ಬಂದಂಗೆ ಬೈಸ್ಕೊಂಡು ಇವತ್ತು ಕೆಲಸ ಮಾಡೋ ಪರಿಸ್ಥಿತಿ ಇದ್ದಾರೆ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಮೇಡಮ್ ಬರೀ ಒಂದ್ ಕಡೆ ಅಲ್ಲ ಎರಡು ಕಡೆ ಅಲ್ಲ, ಇಡೀ ರಾಜ್ಯದಲ್ಲಿ ಹೇಳ್ಕೊಳಕ್ ಬಂದಿರೋರು ಯಾರೋ ಒಬ್ರು ಇಬ್ಬರು ಅಷ್ಟೇ. ಹೇಳ್ಕೊಳ್ದೇ ಇರುವಂತರು ಎಷ್ಟೋ ಜನ ಯಾರು ಬೈದಿದಾರಂತೆ ಆತ್ಮಹತ್ಯೆ ಪ್ರಯತ್ನ ಮಾಡ್ಕೊಂಡಿರೋರು ಎಷ್ಟೊಂದು ಜನ, ಆತ್ಮಹತ್ಯೆ ಮಾಡ್ಕೊಂಡಿರೋರು ಸಹ ಎಷ್ಟೊಂದು ಜನ ಇದ್ದಾರೆ. ಹಾಗಾಗಿ ಮೇಡಮ್ ಈ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಇದು ಕಟ್ಟಿಟ್ಟು ಬುತ್ತಿನೇ, ಇದು ಯಾವಾಗಲೂ ರಿಪೀಟ್ ಆಯ್ತು, ಒಂದ್ಸರಿ 2 ಸಾರಿ ಅಲ್ಲ. ಈಗಷ್ಟೇ ಉದಾಹರಣೆ ಕೊಟ್ರು ಕುಮಾರಸ್ವಾಮಿ ಅವರಿಗೆ ದೇವೇಗೌಡರು ಏನ್ ಸಲಹೆ ಕೊಟ್ಟಿದ್ರು ಅಧಿಕಾರಿಗಳ ಬಗ್ಗೆ ಇವ್ರು ಕೇಳಿಸ್ಕೊಂಡ್ಬಂದು ಇವ್ರು ಒಬ್ಬರೇ ಇರ್ಬೇಕು, ಇವ್ರು ಯಾರು ಗೊತ್ತಿಲ್ಲ ನನಗೆ. ಅಲ್ಲ ಇವ್ರೊಬ್ಬರೇ ಇವ್ರ ಮುಂದೆ ಏನಾದ್ರು ಗೊತ್ತಿಲ್ಲ. ಈಗ ಯಾವ್ದಾದ್ರು ವಿಚಾರ ಇದ್ದಾಗ ಸಾಕ್ಷಿ ಇಟ್ಕೊಂಡು ಮಾತಾಡ್ಬೇಕು ಮೇಡಮ್. ವೈಟ್ ಸಿಗುತ್ತೆ ಅಂತ ತೆವಲಿಗೋಸ್ಕರ ಮಾತಾಡೋದು ಇಲ್ಲ. ತೆವಲಿಗೋಸ್ಕರ ಮಾತಾಡೋರು ಜಾಯ್ನ್ ಆಗಿದ್ದಾರೆ, ಲೋಕೇಶ್ ಅವ್ರು ಜಾಯ್ನ್ ಆಗಿದ್ದಾರೆ ಸರ್. ನೀವು ಕೇಳಿಸ್ಕೊಳ್ಬೇಕು ನರಸಿಂಹಮೂರ್ತಿ ಸರ್. ಬಿಜೆಪಿ ಜೊತೆ ನಾವು ಕುಮಾರಣ್ಣ CM ಆದಾಗ ದೇವೇಗೌಡರು 3 ವರ್ಷ 4 ವರ್ಷ ಕುಮಾರಣ್ಣನ ಜೊತೆ ಮಾತು ಬಿಟ್ಟಿದ್ದಾರೆ. ಅದು ಇಡೀ ದೇಶಕ್ಕೆ ಗೊತ್ತು. ಎಲ್ಲಾ ಪಕ್ಷದ ಅಧಿಕಾರ ಈ ಸಂದರ್ಭದಲ್ಲೂ ಕೂಡ ಯಾವಾಗ್ಲೂ ರಾಮರಾಜ್ಯ ನಮ್ಮ ರಾಜ್ಯದಲ್ಲಿ ಕಂಡಿಲ್ಲ ಅನ್ನೋದು ಜನರಿಗೆ ಗೊತ್ತಿದೆ. ಬಟ್ ಲೋಕೇಶ್ ಅವ್ರ ಇವತ್ತು ವ್ಯವಸ್ಥೆ ಆ ರೀತಿ ಇದೆ ಮೇಡಮ್. ಇವತ್ತು ಸರ್ಕಾರಿ ನೌಕರರು ಕೆಲಸ ಮಾಡೋದು ಎಷ್ಟು ಒತ್ತಡದಲ್ಲಿ ಎಷ್ಟು ಭಯ ಭೀತಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಮೇಡಮ್ ನಿಜವಾಗ್ಲೂ ಎಷ್ಟೋ ಜನ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬಿಡೋಣಪ್ಪ ಅಂತ ಅನಿಸಿರುತ್ತೆ ಎಷ್ಟೊಂದು ಜನಕ್ಕೆ. ಮೇಡಮ್ ಯಾರೋ ಒಬ್ಬ ರಿಯಲ್ ಎಸ್ಟೇಟ್ ಮಾಫಿಯಾದಲ್ಲಿ ಬಂದು MLA ದುಡ್ಡು ಮಾಡ್ಕೊಂಬಂದು MLA ಆಗ್ಬಿಟ್ಟು ಇಲ್ಲಿ ತಪಾಸ್ ಮಾಡಿ ಬಂದು ಕೆಲಸಗಳು ಗೌರ್ಮೆಂಟ್ ಕೆಲಸದಲ್ಲಿ ಒಳ್ಳೆ ಕೆಲಸ ಒಳ್ಳೆ ಫ್ಯಾಮಿಲಿಯಿಂದ ಬಂದು ಒಳ್ಳೆ ಕೆಲಸ ಮಾಡ್ತಾ ಭ್ರಷ್ಟಾಚಾರ ರಹಿತವಾದಂಥ ಕೆಲಸ ಮಾಡೋರು ತುಂಬ ಅಧಿಕಾರಿಗಳಿದ್ದಾರೆ. ಅಂಥವ್ರು ಇವತ್ತು ಅವ್ರ ಕೈಲಿ ಬಾಯಿಗೆ ಬಂದಂಗೆ ಹೆಂಡ್ತಿನೂ ಭಯಲ್ಲ ಏಯ್ ಅಂತ ಕೂಗಿ ಬೈತಾರೆ ಅಂತಂದ್ರೆ ಅವ್ರಿಗೆ ಇವತ್ತು ಬರೀ ಲೇಡೀಸ್ ಮಾತ್ರ ಅಲ್ಲ ಜೆಂಟ್ಸ್ ಕೆಲವರಿಗೆ ಬೇಜಾರಾಗಬಹುದು ಸರ್. ಗಂಡ ಹಂಗ್ ಬೈದ್ರೆ ಇವಾಗ ಹೆಂಡತಿ ತಿರುಗಿಸ್ ಬೈಯೋಷ್ಟು ಸಶಕ್ತರಾಗಿದ್ದಾರೆ ಅಲ್ಲ, ವಿಚಾರ ನೆಟ್ಟಗಿದ್ರೆ. ಆದ್ರೆ ಪಾಪ ಸರ್ಕಾರಿ ಅಧಿಕಾರಿಗಳು ಸರ್, ಗಂಡ ಹೆಂಡತಿ ಮಧ್ಯೆ ಇರೋ ರೈಟ್ಸ್ ಕೂಡ ಸರ್ಕಾರಿ ನೌಕರರಿಗಿಲ್ಲ, ಸರ್ಕಾರಿ ಅಧಿಕಾರಿಗಳಿಗಿಲ್ಲ. ನಾವು ಒಪ್ಕೊಳ್ಬೇಕು ಅದನ್ನ. ಅಧಿಕಾರಿಗಳನ್ನ ಇವತ್ತು ಈ ಮಟ್ಟಿಗೆ ರಾಜಕೀಯ ವ್ಯವಸ್ಥೆನಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಮಾತ್ರ ಈ ರೀತಿ ಒಂದಲ್ಲ ಎರಡಲ್ಲ. ಮೊನ್ನೆ ದಿನ ಬಾಲಕೃಷ್ಣ HC ಬಾಲಕೃಷ್ಣ ಅವರು ಮಾಗಡಿ ಕ್ಷೇತ್ರದ ಪಕ್ಕದಲ್ಲಿ ತಹಸೀಲ್ದಾರ್ನ ಕುತ್ಕೊಂಡು ನಿಮ್ಗೆ ಚಪ್ಪಲಿ ನೋಡಿಸ್ತೀನಿ ಅಂತಂದ್ರೆ ಅವ್ರ ಯಾವ ಮಟ್ಟಕ್ಕೆ ಅವ್ರ ಕುಟುಂಬದವ್ರು ಕುಗ್ಗೋಗಲ್ವಾ? ಏನಕ್ಕೆ ಇದಕ್ಕೋಸ್ಕರ ತಹಸೀಲ್ದಾರ್ ಆಗ್ಬೇಕಾಯ್ತಾ ಕಷ್ಟಪಟ್ಟು ಓದಿ ಅಂತ ಯಾರೊಬ್ಬ ರಾಜಕಾರಣಿ 5 ವರ್ಷಕ್ಕೆ ಗೆದ್ದು ಬರೋ ವ್ಯಕ್ತಿ ಕೈಲಿ ಬಾಯಿಗೆ ಬಂದಂಗೆ ಬೈಸ್ಕೊಂಡು ಇವತ್ತು ಕೆಲಸ ಮಾಡೋ ಪರಿಸ್ಥಿತಿ ಇದ್ದಾರೆ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಮೇಡಮ್ ಬರೀ ಒಂದ್ ಕಡೆ ಅಲ್ಲ ಎರಡು ಕಡೆ ಅಲ್ಲ, ಇಡೀ ರಾಜ್ಯದಲ್ಲಿ ಹೇಳ್ಕೊಳಕ್ ಬಂದಿರೋರು ಯಾರೋ ಒಬ್ರು ಇಬ್ಬರು ಅಷ್ಟೇ. ಹೇಳ್ಕೊಳ್ದೇ ಇರುವಂತರು ಎಷ್ಟೊಂದು ಜನ ಯಾರು ಬೈದಿದಾರಂತೆ ಆತ್ಮಹತ್ಯೆ ಪ್ರಯತ್ನ ಮಾಡ್ಕೊಂಡಿರೋರು ಎಷ್ಟೊಂದು ಜನ, ಆತ್ಮಹತ್ಯೆ ಮಾಡ್ಕೊಂಡಿರೋರು ಸಹ ಎಷ್ಟೊಂದು ಜನ ಇದ್ದಾರೆ. ಹಾಗಾಗಿ ಮೇಡಮ್ ಈ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಇದು ಕಟ್ಟಿಟ್ಟು ಬುತ್ತಿನೇ, ಇದು ಯಾವಾಗಲೂ ರಿಪೀಟ್ ಆಯ್ತು, ಒಂದ್ಸರಿ 2 ಸಾರಿ ಅಲ್ಲ. ಈಗಷ್ಟೇ ಉದಾಹರಣೆ ಕೊಟ್ರು ಕುಮಾರಸ್ವಾಮಿ ಅವರಿಗೆ ದೇವೇಗೌಡರು ಏನ್ ಸಲಹೆ ಕೊಟ್ಟಿದ್ರು ಅಧಿಕಾರಿಗಳ ಬಗ್ಗೆ ಇವ್ರು ಕೇಳಿಸ್ಕೊಂಡ್ಬಂದು ಇವ್ರು ಒಬ್ಬರೇ ಇರ್ಬೇಕು, ಇವ್ರು ಯಾರು ಗೊತ್ತಿಲ್ಲ ನನಗೆ. ಅಲ್ಲ ಇವ್ರೊಬ್ಬರೇ ಇವ್ರ ಮುಂದೆ ಏನಾದ್ರು ಗೊತ್ತಿಲ್ಲ. ಈಗ ಯಾವ್ದಾದ್ರು ವಿಚಾರ ಇದ್ದಾಗ ಸಾಕ್ಷಿ ಇಟ್ಕೊಂಡು ಮಾತಾಡ್ಬೇಕು ಮೇಡಮ್. ವೈಟ್ ಸಿಗುತ್ತೆ ಅಂತ ತೆವಲಿಗೋಸ್ಕರ ಮಾತಾಡೋದು ಇಲ್ಲ. ತೆವಲಿಗೋಸ್ಕರ ಮಾತಾಡೋರು ಜಾಯ್ನ್ ಆಗಿದ್ದಾರೆ, ಲೋಕೇಶ್ ಅವ್ರು ಜಾಯ್ನ್ ಆಗಿದ್ದಾರೆ ಸರ್. ನೀವು ಕೇಳಿಸ್ಕೊಳ್ಬೇಕು ನರಸಿಂಹಮೂರ್ತಿ ಸರ್. ಬಿಜೆಪಿ ಜೊತೆ ನಾವು ಕುಮಾರಣ್ಣ CM ಆದಾಗ ದೇವೇಗೌಡರು 3 ವರ್ಷ 4 ವರ್ಷ ಕುಮಾರಣ್ಣನ ಜೊತೆ ಮಾತು ಬಿಟ್ಟಿದ್ದಾರೆ. ಅದು ಇಡೀ ದೇಶಕ್ಕೆ ಗೊತ್ತು. ಎಲ್ಲಾ ಪಕ್ಷದ ಅಧಿಕಾರ ಈ ಸಂದರ್ಭದಲ್ಲೂ ಕೂಡ ಯಾವಾಗ್ಲೂ ರಾಮರಾಜ್ಯ ನಮ್ಮ ರಾಜ್ಯದಲ್ಲಿ ಕಂಡಿಲ್ಲ ಅನ್ನೋದು ಜನರಿಗೆ ಗೊತ್ತಿದೆ. ಬಟ್ ಲೋಕೇಶ್ ಅವ್ರ ಇವತ್ತು ವ್ಯವಸ್ಥೆ ಆ ರೀತಿ ಇದೆ ಮೇಡಮ್. ಇವತ್ತು ಸರ್ಕಾರಿ ನೌಕರರು
ಕೆಲಸ ಮಾಡೋದು ಎಷ್ಟು ಒತ್ತಡದಲ್ಲಿ ಎಷ್ಟು ಭಯ ಭೀತಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಮೇಡಮ್ ನಿಜವಾಗ್ಲೂ ಎಷ್ಟೋ ಜನ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬಿಡೋಣಪ್ಪ ಅಂತ ಅನಿಸಿರುತ್ತೆ ಎಷ್ಟೊಂದು ಜನಕ್ಕೆ ಮೇಡಮ್ ಯಾರೋ ಒಬ್ಬ ರಿಯಲ್ ಎಸ್ಟೇಟ್ ಮಾಫಿಯಾದಲ್ಲಿ ಬಂದು ಎಮ್ ಎಲ್ ಎ ದುಡ್ಡು ಮಾಡ್ಕೊಂಬಂದು ಎಮ್ ಎಲ್ ಎ ಆಗ್ಬಿಟ್ಟು ಇಲ್ಲಿ ತಪಾಸ್ ಮಾಡಿ ಬಂದು ಕೆಲಸಗಳು ಗೌರ್ಮೆಂಟ್ ಕೆಲಸದಲ್ಲಿ ಒಳ್ಳೆ ಕೆಲಸ ಒಳ್ಳೆ ಫ್ಯಾಮಿಲಿಯಿಂದ ಬಂದು ಒಳ್ಳೆ ಕೆಲಸ ಮಾಡ್ತಾ ಭ್ರಷ್ಟಾಚಾರ ರಹಿತವಾದಂಥ ಕೆಲಸ ಮಾಡೋರು ತುಂಬ ಅಧಿಕಾರಿಗಳಿದ್ದಾರೆ ಅಂಥವ್ರು ಇವತ್ತು ಅವ್ರ ಕೈಲಿ ಬಾಯಿಗೆ ಬಂದಂಗೆ ಹೆಂಡ್ತಿನೂ ಬಯಲ್ಲ ಏಯ್ ಅಂತ ಕೂಗಿ ಬೈತಾರೆ ಅಂತಂದ್ರೆ ಅವ್ರಿಗೆ ಇವತ್ತು ಬರೀ ಲೇಡೀಸ್ ಮಾತ್ರ ಅಲ್ಲ ಜೆಂಟ್ಸ್ ಕೆಲವರಿಗೆ ಬೇಜಾರಾಗ್ಬೋದು ಸರ್ ಗಂಡ ಹಂಗ್ ಬೈದ್ರೆ ಇವಾಗ ಹೆಂಡತಿ ತಿರುಗಿಸ್ ಬೈಯೋಷ್ಟು ಸಶಕ್ತರಾಗಿದ್ದಾರೆ ಅಲ್ಲ ವಿಚಾರ ನೆಟ್ಟಗಿದ್ರೆ ಆದ್ರೆ ಪಾಪ ಸರ್ಕಾರಿ ಅಧಿಕಾರಿಗಳು ಸರ್ ಗಂಡ ಹೆಂಡತಿ ಮಧ್ಯೆ ಇರೋ ರೈಟ್ಸ್ ಕೂಡ ಸರ್ಕಾರಿ ನೌಕರರಿಗಿಲ್ಲ ಸರ್ಕಾರಿ ಅಧಿಕಾರಿಗಳಿಗಿಲ್ಲ ನಾವು ಒಪ್ಕೊಳ್ಬೇಕು ಅದನ್ನ ಅಧಿಕಾರಿಗಳನ್ನ ಇವತ್ತು ಈ ಮಟ್ಟಿಗೆ ರಾಜಕೀಯ ವ್ಯವಸ್ಥೆನಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಮಾತ್ರ ಈ ರೀತಿ ಒಂದಲ್ಲ ಎರಡಲ್ಲ ಮೊನ್ನೆ ದಿನ ಎಚ್ ಸಿ ಬಾಲಕೃಷ್ಣ ಅವರು ಮಾಗಡಿ ಕ್ಷೇತ್ರದ ಪಕ್ಕದಲ್ಲಿ ತಹಸೀಲ್ದಾರ್ನ ಕುತ್ಕೊಂಡು ನಿಮ್ಗೆ ಚಪ್ಪಲಿ ನೋಡಿಸ್ತೀನಿ ಅಂತಂದ್ರೆ ಅವ್ರ ಯಾವ ಮಟ್ಟಕ್ಕೆ ಅವ್ರ ಕುಟುಂಬದವ್ರು ಕುಗ್ಗೋಗಲ್ವಾ ಏನಕ್ಕೆ ಇದಕ್ಕೋಸ್ಕರ ತಹಸೀಲ್ದಾರ್ ಆಗ್ಬೇಕಾಯ್ತಾ ಕಷ್ಟಪಟ್ಟು ಓದಿ ಅಂತ ಯಾರೊಬ್ಬ ರಾಜಕಾರಣಿ 5 ವರ್ಷ ಗೆದ್ದು ಬರೋ ವ್ಯಕ್ತಿ ಕೈಲಿ ಬಾಯಿಗೆ ಬಂದಂಗೆ ಬೈಸ್ಕೊಂಡು ಇವತ್ತು ಕೆಲಸ ಮಾಡೋ ಪರಿಸ್ಥಿತಿ ಇದ್ದಾರೆ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಮೇಡಮ್ ಬರೀ ಒಂದ್ ಕಡೆ ಅಲ್ಲ 2 ಕಡೆ ಅಲ್ಲ ಇಡೀ ರಾಜ್ಯದಲ್ಲಿ ಹೇಳ್ಕೊಳಕ್ ಬಂದಿರೋರು ಯಾರೋ ಒಬ್ರು ಇಬ್ಬರು ಅಷ್ಟೇ ಹೇಳ್ಕೊಳ್ದೇ ಇರುವಂತರು ಎಷ್ಟೋ ಜನ ಯಾರು ಬೈದಿದಾರಂತೆ ಆತ್ಮಹತ್ಯೆ ಪ್ರಯತ್ನ ಮಾಡ್ಕೊಂಡಿರೋರು ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿರೋರು ಸಹ ಎಷ್ಟೊಂದು ಜನ ಇದ್ದಾರೆ ಹಾಗಾಗಿ ಮೇಡಮ್ ಈ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಇದು ಕಟ್ಟಿಟ್ಟು ಬುತ್ತಿನೇ ಇದು ಯಾವಾಗಲೂ ರಿಪೀಟ್ ಆಯ್ತು ಒಂದ್ಸರಿ 2 ಸಾರಿ ಅಲ್ಲ ಈಗಷ್ಟೇ ಉದಾಹರಣೆ ಕೊಟ್ರು ಕುಮಾರಸ್ವಾಮಿ ಅವರಿಗೆ ದೇವೇಗೌಡರು ಏನ್ ಸಲಹೆ ಕೊಟ್ಟಿದ್ರು ಅಧಿಕಾರಿಗಳ ಬಗ್ಗೆ ಇವರು ಕೇಳಿಸ್ಕೊಂಡ್ಬಂದು ಇವ್ರು ಒಬ್ಬರೇ ಇರ್ಬೇಕು ಇವ್ರು ಯಾರು ಗೊತ್ತಿಲ್ಲ ನನಗೆ ಅಲ್ಲ ಇವ್ರೊಬ್ಬರೇ ಇವ್ರ ಮುಂದೆ ಗೊತ್ತಿಲ್ಲ ಈಗ ಯಾವ್ದಾದ್ರು ವಿಚಾರ ಇದ್ದಾಗ ಸಾಕ್ಷಿ ಇಟ್ಕೊಂಡು ಮಾತಾಡ್ಬೇಕು ಮೇಡಮ್ ಮೈಕ್ ಸಿಗುತ್ತೆ ಅಂತ ಕೇವಲಗೋಸ್ಕರ ಮಾತಾಡ್ತಾರೆ ಇಲ್ಲ ಕೇವಲಗೋಸ್ಕರ ಮಾತಾಡೋರು ಲೋಕೇಶ್ ಅವ್ರು ಜಾಯ್ನ್ ಆಗಿದ್ದಾರೆ ಸರ್ ನೀವು ಕೇಳಿಸ್ಕೊಳ್ಬೇಕು ನರಸಿಂಹಮೂರ್ತಿ ಸರ್ ಬಿಜೆಪಿ ಜೊತೆ ನಾವು ಕುಮಾರಣ್ಣ ಸಿಎಂ ಆದಾಗ ದೇವೇಗೌಡರು 3 ವರ್ಷ 4 ವರ್ಷ ಕುಮಾರಣ್ಣನ ಜೊತೆ ಮಾತು ಬಿಟ್ಟಿದ್ದಾರೆ ಅದು ಇಡೀ ದೇಶಕ್ಕೆ ಗೊತ್ತು ಎಲ್ಲಾ ಪಕ್ಷದ ಅಧಿಕಾರ ಈ ಸಂದರ್ಭದಲ್ಲೂ ಕೂಡ ಯಾವಾಗ್ಲೂ ರಾಮರಾಜ್ಯ ನಮ್ಮ ರಾಜ್ಯದಲ್ಲಿ ಕಂಡಿಲ್ಲ ಅನ್ನೋದು ಜನರಿಗೆ ಗೊತ್ತಿದೆ ಬಟ್ ಲೋಕೇಶ್ ಅವ್ರ ಇವತ್ತು ವ್ಯವಸ್ಥೆ ಆ ರೀತಿ ಇದೆ ಮೇಡಮ್ ಇವತ್ತು ಸರ್ಕಾರಿ ನೌಕರರು ಕೆಲಸ ಮಾಡೋದು ಎಷ್ಟು ಒತ್ತಡದಲ್ಲಿ ಎಷ್ಟು ಭಯ ಭೀತಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಮೇಡಮ್ ನಿಜವಾಗ್ಲೂ ಎಷ್ಟೋ ಜನ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬಿಡೋಣಪ್ಪ ಅಂತ ಅನಿಸಿರುತ್ತೆ ಎಷ್ಟೊಂದು ಜನಕ್ಕೆ ಮೇಡಮ್ ಯಾರೋ ಒಬ್ಬ ರಿಯಲ್ ಎಸ್ಟೇಟ್ ಮಾಫಿಯಾದಲ್ಲಿ ಬಂದು ಎಮ್ ಎಲ್ ಎ ದುಡ್ಡು ಮಾಡ್ಕೊಂಬಂದು ಎಮ್ ಎಲ್ ಎ ಆಗ್ಬಿಟ್ಟು ಇಲ್ಲಿ ತಪಾಸ್ ಮಾಡಿ ಬಂದು ಕೆಲಸಗಳು ಗೌರ್ಮೆಂಟ್ ಕೆಲಸದಲ್ಲಿ ಒಳ್ಳೆ ಕೆಲಸ ಒಳ್ಳೆ ಫ್ಯಾಮಿಲಿಯಿಂದ ಬಂದು ಒಳ್ಳೆ ಕೆಲಸ ಮಾಡ್ತಾ ಭ್ರಷ್ಟಾಚಾರ ರಹಿತವಾದಂಥ ಕೆಲಸ ಮಾಡೋರು ತುಂಬ ಅಧಿಕಾರಿಗಳಿದ್ದಾರೆ ಅಂಥವ್ರು ಇವತ್ತು ಅವ್ರ ಕೈಲಿ ಬಾಯಿಗೆ ಬಂದಂಗೆ ಹೆಂಡ್ತಿನೂ ಬಯಲ್ಲ ಏಯ್ ಅಂತ ಕೂಗಿ ಬೈತಾರೆ ಅಂತಂದ್ರೆ ಅವ್ರಿಗೆ ಇವತ್ತು ಬರೀ ಲೇಡೀಸ್ ಮಾತ್ರ ಅಲ್ಲ ಜೆಂಟ್ಸ್ ಕೆಲವರಿಗೆ ಬೇಜಾರಾಗ್ಬೋದು ಸರ್ ಗಂಡ ಹಂಗ್ ಬೈದ್ರೆ ಇವಾಗ ಹೆಂಡತಿ ತಿರುಗಿಸ್ ಬೈಯೋಷ್ಟು ಸಶಕ್ತರಾಗಿದ್ದಾರೆ ಅಲ್ಲ ವಿಚಾರ ನೆಟ್ಟಗಿದ್ರೆ ಆದ್ರೆ ಪಾಪ ಸರ್ಕಾರಿ ಅಧಿಕಾರಿಗಳು ಸರ್ ಗಂಡ ಹೆಂಡತಿ ಮಧ್ಯೆ ಇರೋ ರೈಟ್ಸ್ ಕೂಡ ಸರ್ಕಾರಿ ನೌಕರರಿಗಿಲ್ಲ ಸರ್ಕಾರಿ ಅಧಿಕಾರಿಗಳಿಗಿಲ್ಲ ನಾವು ಒಪ್ಕೊಳ್ಬೇಕು ಅದನ್ನ ಅಧಿಕಾರಿಗಳನ್ನ ಇವತ್ತು ಈ ಮಟ್ಟಿಗೆ ರಾಜಕೀಯ ವ್ಯವಸ್ಥೆನಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಮಾತ್ರ ಈ ರೀತಿ ಒಂದಲ್ಲ ಎರಡಲ್ಲ ಮೊನ್ನೆ ದಿನ ಎಚ್ ಸಿ ಬಾಲಕೃಷ್ಣ ಅವರು ಮಾಗಡಿ ಕ್ಷೇತ್ರದ ಪಕ್ಕದಲ್ಲಿ ತಹಸೀಲ್ದಾರ್ನ ಕುತ್ಕೊಂಡು ನಿಮ್ಗೆ ಚಪ್ಪಲಿ ನೋಡಿಸ್ತೀನಿ ಅಂತಂದ್ರೆ ಅವ್ರ ಯಾವ ಮಟ್ಟಕ್ಕೆ ಅವ್ರ ಕುಟುಂಬದವ್ರು ಕುಗ್ಗೋಗಲ್ವಾ ಏನಕ್ಕೆ ಇದಕ್ಕೋಸ್ಕರ ತಹಸೀಲ್ದಾರ್ ಆಗ್ಬೇಕಾಯ್ತಾ ಕಷ್ಟಪಟ್ಟು ಓದಿ ಅಂತ ಯಾರೊಬ್ಬ ರಾಜಕಾರಣಿ 5 ವರ್ಷ ಗೆದ್ದು ಬರೋ ವ್ಯಕ್ತಿ ಕೈಲಿ ಬಾಯಿಗೆ ಬಂದಂಗೆ ಬೈಸ್ಕೊಂಡು ಇವತ್ತು ಕೆಲಸ ಮಾಡೋ ಪರಿಸ್ಥಿತಿ ಇದ್ದಾರೆ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಮೇಡಮ್ ಬರೀ ಒಂದ್ ಕಡೆ ಅಲ್ಲ 2 ಕಡೆ ಅಲ್ಲ ಇಡೀ ರಾಜ್ಯದಲ್ಲಿ ಹೇಳ್ಕೊಳಕ್ ಬಂದಿರೋರು ಯಾರೋ ಒಬ್ರು ಇಬ್ಬರು ಅಷ್ಟೇ ಹೇಳ್ಕೊಳ್ದೇ ಇರುವಂತರು ಎಷ್ಟೋ ಜನ ಯಾರು ಬೈದಿದಾರಂತೆ ಆತ್ಮಹತ್ಯೆ ಪ್ರಯತ್ನ ಮಾಡ್ಕೊಂಡಿರೋರು ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿರೋರು ಸಹ ಎಷ್ಟೊಂದು ಜನ ಇದ್ದಾರೆ ಹಾಗಾಗಿ ಮೇಡಮ್ ಈ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಇದು ಕಟ್ಟಿಟ್ಟು ಬುತ್ತಿನೇ ಇದು ಯಾವಾಗಲೂ ರಿಪೀಟ್ ಆಯ್ತು ಒಂದ್ಸರಿ 2 ಸಾರಿ ಅಲ್ಲ ಈಗಷ್ಟೇ ಉದಾಹರಣೆ ಕೊಟ್ರು ಕುಮಾರಸ್ವಾಮಿ ಅವರಿಗೆ ದೇವೇಗೌಡರು ಏನ್ ಸಲಹೆ ಕೊಟ್ಟಿದ್ರು ಅಧಿಕಾರಿಗಳ ಬಗ್ಗೆ ಇವ್ರು ಕೇಳಿಸ್ಕೊಂಡ್ಬಂದು ಇವ್ರು ಒಬ್ಬರೇ ಇರ್ಬೇಕು ಇವ್ರು ಯಾರು ಗೊತ್ತಿಲ್ಲ ನನಗೆ ಅಲ್ಲ ಇವ್ರೊಬ್ಬರೇ ಇವ್ರ ಮುಂದೆ ಗೊತ್ತಿಲ್ಲ ಈಗ ಯಾವ್ದಾದ್ರು ವಿಚಾರ ಇದ್ದಾಗ ಸಾಕ್ಷಿ ಇಟ್ಕೊಂಡು ಮಾತಾಡ್ಬೇಕು ಮೇಡಮ್ ಮೈಕ್ ಸಿಗುತ್ತೆ ಅಂತ ಕೇವಲಗೋಸ್ಕರ ಮಾತಾಡ್ತಾರೆ ಇಲ್ಲ ಕೇವಲಗೋಸ್ಕರ ಮಾತಾಡೋರು ಲೋಕೇಶ್ ಅವ್ರು ಜಾಯ್ನ್ ಆಗಿದ್ದಾರೆ ಸರ್ ನೀವು ಕೇಳಿಸ್ಕೊಳ್ಬೇಕು ನರಸಿಂಹಮೂರ್ತಿ ಸರ್ ಬಿಜೆಪಿ ಜೊತೆ ನಾವು ಕುಮಾರಣ್ಣ ಸಿಎಂ ಆದಾಗ ದೇವೇಗೌಡರು 3 ವರ್ಷ 4 ವರ್ಷ ಕುಮಾರಣ್ಣನ ಜೊತೆ ಮಾತು ಬಿಟ್ಟಿದ್ದಾರೆ ಅದು ಇಡೀ ದೇಶಕ್ಕೆ ಗೊತ್ತು ಎಲ್ಲಾ ಪಕ್ಷದ ಅಧಿಕಾರ ಈ ಸಂದರ್ಭದಲ್ಲೂ ಕೂಡ ಯಾವಾಗ್ಲೂ ರಾಮರಾಜ್ಯ ನಮ್ಮ ರಾಜ್ಯದಲ್ಲಿ ಕಂಡಿಲ್ಲ ಅನ್ನೋದು ಜನರಿಗೆ ಗೊತ್ತಿದೆ ಬಟ್ ಲೋಕೇಶ್ ಅವ್ರ